ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪುಲ್ಯಂ ರಾಮನಾಮ ವರಾನನೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗನಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನ ಗಮ್ಯಂ ಒಂದೇ ವಿಷ್ಣು ಭವಭಯರಂ ಸರ್ವಲೋಕೈಕನಾಥಂ ಅಂತ ಹೇಳಿ ಈ ಮಂತ್ರ ಸಣ್ಣವ್ರಿಂದ ದೊಡ್ಡವರವರೆಗೆ ಈ ಮಂತ್ರ ಎಲ್ಲರಿಗೂ ಗೊತ್ತಿರೋದೆ. ಈ ಮಂತ್ರ ಏನಂತ ಹೇಳಿದ್ರೆ, ಈ ಮಂತ್ರ ನಾವು ದಿನಾಲು ಪಠನೆ ಮಾಡೋದ್ರಿಂದ ನಮ್ಗೆ ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಫಲ ಇದರಲ್ಲಿ ನಮ್ಗೆ ಸಿಗುತ್ತೆ. ಹೀಗಾಗಿ ಈ ಮಂತ್ರ ದಿನಾಲು ಓದ್ಬೋದು ನಾವು ಈಸಿಯಾಗಿ. ಅಂದ್ರೆ ತಿರುಗಾಡ್ಕೊಂತಾನು ಓದ್ಬೋದು. ಒಂದೇ ಕಡೆ ಕುಂತು ಓದ್ಬೇಕು ಅಥವಾ ಇದೇ ರೀತಿ ಓದ್ಬೇಕು ಅದೇ ರೀತಿ ಓದ್ಬೇಕು ನಿಯಮ ಬೇಕು ಅಂತ ಏನೂ ಇಲ್ಲ. ಇವನ್ ನಾವು ಅಡಿಗೆ ಮಾಡ್ಕೊಂತ ಇವನ್ ಹಿಂಗಾಗ್ಲಿ ಹೊರಗಡೆ ಹೋಗ್ತಾನೆ, ದಾರಿಯಲ್ಲಿ ಹೋಗ್ತಾನೆ, ಹಿಂಗಾಗ್ಲಿ ಈ ಮಂತ್ರನ ದಿನಕ್ಕೆ ಶ್ರೀರಾಮ ರಾಮ ರಾಮೇತಿ ಅನ್ನೋ ಈ ಮಂತ್ರಗೆ ದಿನಾಲು 3 ಸಲ ನಾವು ಓದೋದ್ರಿಂದ ವಿಷ್ಣು ಸಹಸ್ರ ನಾವು ಓದಷ್ಟು ಫಲ ನಮ್ಗೆ ಸಿಕ್ಕಾಗೆ ಯಾಕೆ ಓದ್ಬಾರ್ದ್ರಿ ನಾವು? ಹೌದಾ? ಥ್ಯಾಂಕ್ ಯು ಸೋ ಮಚ್.